ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವೃಶ್ಚಿಕ ರಾಶಿಯವರ ಮೇ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಖಂಡಿತ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿದೆ, ಸೆಕೆಂಡ್ ಹರ್ಮೆಟ್ ಕಾರ್ಡ್ ಬಂದಿದೆ. ಹರ್ಮೆಟ್ ಕಾರ್ಡ್ನ ನಾವು ಮೆಸೆಂಜರ್ ಅಂತಲೂ ಕರಿತೀವಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಯಾರಿಂದನೋ ಕಾಲ್, ಮೆಸೇಜ್, ಸಮಥಿಂಗ್, ಇಮೇಲ್, ಜಿಮೇಲ್ ಸಮಥಿಂಗ್ ಈಸ್ ಕಮ್ಮಿಂಗ್ ಅಂತ ಹೇಳ್ತೀನಿ. ಆ ಮೆಸೇಜಸ್ ನಿಮಗೆ ಸಿಗ್ಬೋದು. ಯುವರ್ ಪ್ರೇಯರ್ಸ್ ಆರ್ ಆನ್ಸರ್ಡ್ ಅಂತ ಹೇಳ್ತೀವಿ. ನೀವು ಏನನ್ನು ಕೇಳ್ಕೊಳ್ತಾ ಇದ್ರಿ, ಏನು ನೀವು ಕ್ವಶನೇಬಲ್ ಇದ್ರಿ, ಎಲ್ಲದಕ್ಕೂ ನಿಮ್ಮ ಲೈಫಲ್ಲಿ ಆನ್ಸರ್ ಸಿಗೋವಂಥ ಅಂತ ಹೇಳ್ಬೋದು. ಹರ್ಮೆಟ್ ಕಾರ್ಡ್ ಈಸ್ ಡಿಪ್ರೆಷನ್ ಕಾರ್ಡ್, ಸೋಲ್ ಸರ್ಚಿಂಗ್ ಕಾರ್ಡ್ ಅಂತ ಹೇಳ್ತೀವಿ. ಕೆಲವರು ತುಂಬ ಡಿಪ್ರೆಸ್ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಕೆಲವ್ರಿಗೆ ಲೈಫೇ ಸಾಕಾಗೋಗಿದೆ ಅನ್ನೋ ಥಾಟ್ ಕೂಡ ಕೆಲವ್ರಿಗೆ ಇರ್ಬೋದು. ಮೇ ಬಿ ಕೆಲವ್ರ ರಿಲೇಷನ್ಶಿಪ್ ಏನು ಹೇಳ್ತೀವಿ ಸಪ್ರೇಟ್ ಆಗಿರ್ಬೋದು, ಕನ್ಫ್ಲಿಕ್ಟ್ಸಲ್ಲಿ ಮುಗ್ದೋಗಿರ್ಬೋದು ಅಂತಲೂ ಹೇಳ್ತೀನಿ. ವೃಶ್ಚಿಕ ರಾಶಿಯವ್ರಿಗೆ ಯು ಹ್ಯಾವ್ ಫಿನಿಶ್ಡ್ ದ ಕಾರ್ಮಿಕ್ ನಾಟ್ ಅಂತ ಹೇಳ್ತೀವಿ. ಈ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಒಂದು ಟೈಮ್ವರೆಗೂ ಕೆಲವ್ರು ನಿಮ್ಮ ಲೈಫಲ್ಲಿ ಇರ್ತಾರೆ, ಅದಾದಮೇಲೆ ಅವರು ಹೋಗ್ಬೋದು ಅಂತಲೂ ನಾವು ಹೇಳ್ತೀವಿ. ವೀನಸ್ ಇನ್ 7th ಹೌಸ್, ಅಟ್ರಾಕ್ಟಿವ್ ಮ್ಯಾಗ್ನೆಟಿಕ್ ಪರ್ಸನ್ ಇವಾಗ ಸದ್ಯಕ್ಕೆ ನೀವು ಆಗಿರ್ತೀರ. ಮೇ ಮಂತಲ್ಲಿ ಆ್ಯಕ್ಚುಲಿ ಅಕ್ಷಯ ತೃತೀಯ ಮುಗಿದ ಮೇಲೆ ಅಂತ ಹೇಳ್ತೀನಿ ನಾನು. ಸಮ್ಟೈಮ್ಸ್ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ. ಮೇ ಬಿ ಫಾಸ್ಟ್ ಲೈಫ್ ಲವ್ವರ್ ಆಗಿರ್ಬೋದು, ಅಥವಾ ಇನಿಷಿಯಲ್ ಇನ್ನು ಫಾಸ್ಟಲ್ಲಿ ಅವ್ರ ಜೊತೆ ಬ್ರೇಕಪ್ ಆಗಿ ಸಪ್ರೇಷನ್ ಆಗಿರ್ಬೋದು. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗ್ಬೋದು. ಫರ್ಗಿವ್ನೆಸ್ ಕೇಳ್ಬೋದು, ನಿಮಗೆ ಸಾರಿ ಕೇಳ್ಬೋದು, ಅಪಾಲಜಿ ಕೇಳ್ಬೋದು. ಸಮಥಿಂಗ್ ಅವ್ರು ಏನೋ ತಪ್ಪು ಮಾಡಿ, ಏನೋ ಒಂದು ಜಗಳ. ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವು ಸತಿ ಕೆಲವರಿಂದ ತಪ್ಪುಗಳಾಗುತ್ತೆ. ಅದು ಏನು ಹೇಳ್ತೀವಿ, ಅವ್ರ ಕೈಯಿಂದ ಮಾಡಿಸುತ್ತೆ ಕೆಲವೊಂದು ಸರ್ತಿ ಆ ಥರ ಅಂತ ಹೇಳ್ಬೋದು. ಕೆಲವೊಂದು ಗ್ರಹಗತಿಗಳು ಹೇಳ್ತೀವಿ, ಪ್ಲ್ಯಾನೆಟ್ಸ್ ಹೇಳ್ತೀವಿ. ಥರ್ಡ್ ಕಾರ್ಡ್ ನನಗೆ 6 of Cups ಬಂದಿದೆ. ರಿಸೀವಿಂಗ್ ಲವ್ ಅಂತ ಹೇಳ್ತೀವಿ. ಸಿಂಗಲ್ ಬ್ಲೆಸ್ಸಿಂಗ್ಸ್ ಫ್ರಾಮ್ ಆ್ಯನ್ಸಿಸ್ಟರ್ಸ್ ಅಂತ ಹೇಳ್ತೀವಿ. ಮಾರ್ಸ್ ಇನ್ 5th ಹೌಸ್, ಯಾವಾಗಲ ಮಂಗಳ ಗ್ರಹ 5ನೇ ಮನೇಲಿರ್ತಾನೆ. ನಿಮಗೆ ಆ್ಯನ್ಸಿಸ್ಟರ್, ನಿಮ್ಮ ಪೂರ್ವಜರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುತ್ತೆ. ಯು ಗೆಟ್ಟಿಂಗ್ ಫಾಸ್ಟ್ ಲೈಫ್ ಲಕ್, ಪೂರ್ವ ಜನ್ಮದ ಲಕ್ ಏನಿರುತ್ತೆ ಈ ಲೈಫಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸಿಕ್ಸ್ ಆಫ್ ಕಪ್ಸ್ ಈಸ್ ರಿಯೂನಿಯನ್ ಕಾರ್ಡ್ ಅಥವಾ ಕಮ್ಮಿಂಗ್ ಟುಗೆದರ್ ಕಾರ್ಡ್ ಅಂತ ಹೇಳ್ತೀವಿ. ಗೆಟ್ಟಿಂಗ್ ವಿಕ್ಟ್ರಿ ಅಂತ ಹೇಳ್ತೀವಿ. ಇದನ್ನು ಯಾವುದ್ರಲ್ಲಿ ಬೇಕಾದರೂ ನೀವು ಅನ್ವಯಿಸ್ಕೊಳ್ಬೋದು. ಬಿಕಾಸ್ 5th ಹೌಸ್ನಾದರೂ ತೊಗೊಳ್ಳಿ ಅಥವಾ 7th ಹೌಸ್ ಆದರೂ ತೊಗೊಳ್ಳಿ. ನೀವು ಒಂದು ರಿಲೇಷನ್ಶಿಪ್ಗೆ, ಒಂದು ಜಾಬ್ ಆ್ಯಂಡ್ ಬಿಸ್ನೆಸ್ಗೂ ತೊಗೊಳ್ಬೋದು, ಕೆರಿಯರ್ಗೂ ತೊಗೊಳ್ಬೋದು. ಪರ್ಟಿಕ್ಯುಲರ್ಲಿ ಏಸ್ ಆಫ್ ಸೋರ್ಡ್ಸ್ ನನಗೆ ನೆಕ್ಸ್ಟ್ ಕಾರ್ಡ್ ಇದೆ, 4th ಕಾರ್ಡ್. 2 of you ಕಮ್ಮಿಂಗ್ ಟುಗೆದರ್, ವಿಕ್ಟ್ರಿ, ಯೂನಿಯನ್, ಯು ನೋ ದಿ ಟ್ರುತ್ ಅಂತ ಕಾರ್ಡ್ ಹೇಳುತ್ತೆ. ಸಮ್ಟೈಮ್ಸ್ ನಮ್ಗೆ ಸತ್ಯ ಗೊತ್ತಿರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ, ಬಟ್ ಗೊತ್ತಿಲ್ಲದೆ ಇರೋ ಥರ ಇರೋದೇ ಜೀವನ ಅಂತ ಹೇಳ್ತೀನಿ. 4th ಕಾರ್ಡ್ 6 of Cups ಬಂದಿದೆ. ಸಮಥಿಂಗ್ ಯು ವಿನ್ನಿಂಗ್ ಅಂತ ಹೇಳ್ತೀನಿ. ವೀಸಾ, ಪಾಸ್ಪೋರ್ಟ್ಗೋ ಅಥವಾ ಲೀಗಲಿ ಕೋರ್ಟಲ್ಲಿ ಏನಾದರೂ ಕೇಸ್ ಇದೆಯೋ, ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟ್ ಸೈನ್ ಇದೆಯೋ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಸಮಥಿಂಗ್ ಏನೋ ಒಂದು ಕನ್ಫ್ಲಿಕ್ಟ್ಸ್, ಏನೋ ಒಂದು ತೊಂದರೆ ಆಗ್ತಾಯಿತ್ತು. ನೀವೇನೋ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರಿ, ಪ್ರಾಪರ್ಟಿ ಆಗ್ತಾ ಇರಲಿಲ್ಲ. ಎವ್ರಿಥಿಂಗ್ ಗೋಯಿಂಗ್ ಟು ಬಿ ವೆಲ್ ಅಂತ ಹೇಳ್ತೀನಿ. ಎಲ್ಲನೂ ಸರಿಯಾಗಿ ಹೋಗುತ್ತೆ ಅಂತ ಹೇಳ್ಬೋದು. ವಿಕ್ಟ್ರಿ, ಯು ಆರ್ ವಿನ್ನಿಂಗ್ ಅಂತ ಹೇಳ್ತೀನಿ. ಕೇತು ಇನ್ ಮಾಘ ನಕ್ಷತ್ರ ಅಂತ ಹೇಳ್ತೀವಿ ಇನಿಷಿಯಲಿ. ಯು ನೀಡ್ ದ ಸನ್ ಇನ್ ಬೆಸ್ಟ್ ಪ್ಲೇಸ್ಮೆಂಟ್ ಅಂತ. ಸೊ ಸೂರ್ಯ ಈಗ ಮೇಷರಾಶಿಯಲ್ಲಿ 6ನೇ ಮನೆಯಲ್ಲಿದ್ದಾನೆ. ಹೈ ವ್ಯಾಲ್ಯೂ ಫಿಗರ್ಸ್ ಅಂತ ಹೇಳ್ತೀವಿ. ಮನಿ ಈಸ್ ಕಮ್ಮಿಂಗ್, ಟ್ರಾವೆಲ್ ಈಸ್ ಕಮ್ಮಿಂಗ್, ಕಾಂಟ್ರಾಕ್ಟ್ ಸೈನಿಂಗ್ ಅಂತ ಹೇಳ್ತೀವಿ. ಎವ್ರಿಥಿಂಗ್ ಇಯರ್ ಈಸ್ ಗುಡ್ ಆ್ಯಂಡ್ ಲಕ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ತುಂಬ ಫಾಸ್ಟ್ ಅನಿಸ್ಬೋದು ರೀಡಿಂಗ್, ಮತ್ತು ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಮಾಡಬೇಕಾಗಿರೋದು ಇಷ್ಟೇ, ಜಸ್ಟ್ ಮ್ಯಾನಿಫೆಸ್ಟ್, ಕಣ್ಣು ಮುಚ್ಕೊಳ್ಳಿ. ನಿಮ್ಗೆ ಏನು ಬೇಕೋ ಅದು ಆಗೋಗಿದೆ ನಿಮ್ಮ ಲೈಫಲ್ಲಿ. ನೀವು ಮನೆ ಕಟ್ಟಿದ್ದೀರಾ, ಹೌಸ್ ವಾರ್ಮಿಂಗ್ ಮಾಡ್ತಾಯಿದ್ದೀರಾ, ಸೊ ಎಲ್ಲರೂ ಬಂದಿದ್ದಾರೆ, ಪೂಜೆ ಮಾಡ್ತಾಯಿದ್ದೀರಾ, ಊಟ ಮಾಡ್ತಾಯಿದ್ದೀರಾ, ನೀವು ಕಾರ್ ತೊಗೊಂಡಿದ್ದೀರಾ, ಸೊ ಕಾರ್ಗೆ ಪೂಜೆ ಮಾಡ್ತಾಯಿದ್ದೀರಾ, ತೆಂಗಿನಕಾಯಿ ಹೊಡಿತಾ ಇದ್ದೀರಾ, ಮಾಲೆ ಹಾಕ್ತಾಯಿದ್ದೀರಾ. ಲೈಕ್
ಆಲ್ರೆಡಿ ಆಗೋಗಿದೆ ನಿಮ್ಮ ಲೈಫಲ್ಲಿ, ಆ ಥರ ಮ್ಯಾನಿಫೆಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಇನ್ ಕೇಸ್ ವೃಶ್ಚಿಕ ರಾಶಿಯವರು ತುಂಬ ಜನ ಪರ್ಸ್ನಲ್ ರೀಡಿಂಗ್ನ ನನ್ನ ಹತ್ರ ತೊಗೊಂಡಿದ್ದಾರೆ. ಸೊ ಅಥವಾ ನನ್ನ ರೀಡಿಂಗ್ ನೋಡಿ ನಿಮಗೆ ಇದಾಗಿದೆ 100% ನನ್ನ ಲೈಫಲ್ಲಿ ಆಗಿದೆ ಅನ್ನೋರು ಖಂಡಿತ ಕಮೆಂಟ್ ಮಾಡಿ. ಸೊ ಎನಿಥಿಂಗ್ ನಿಮಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ನನ್ನ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ, ನೀವು ವಾಟ್ಸಪ್ ಮಾಡಿ ಅಂತ ಹೇಳ್ತೀನಿ. ಒಂದು 10% ಆದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಸಮ್ಟೈಮ್ಸ್ ನಾವು ಯಾರಿಗಾದ್ರೂ ಒಳ್ಳೇದು ಮಾಡೋದ್ರಿಂದ, ಗುಡ್ ಬ್ಲೆಸ್ಸಿಂಗ್ಸ್ ಕಳಿಸೋದ್ರಿಂದ, ಗುಡ್ ಕಮೆಂಟ್ಸ್ ಮಾಡೋದ್ರಿಂದ ಕೂಡ ಸಮಥಿಂಗ್ ಗುಡ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ನನಗೆ ಅಂತ ಹೇಳಲ್ಲ, ನೀವು ನನಗೆ ಕಮೆಂಟ್ ಮಾಡಿ ಅಂತ ಹೇಳಲ್ಲ. ಎನಿ ವಿಡಿಯೋಸ್, ಎನಿ ರೀಲ್ಸ್, ಎನಿಥಿಂಗ್, ನೀವು ಇನ್ನ ರಿಯಲ್ ಲೈಫ್ ಯಾರಾದರೂ ನಿಮ್ಗೆ ಚೆನ್ನಾಗಿರೋರು ಕಾಣ್ತಾ ಇದ್ದರೆ ಸೊ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಈ ಬಟ್ಟೆ ಚೆನ್ನಾಗಿದೆ, ಯು ಆರ್ ಕ್ಯೂಟ್, ಯು ಆರ್ ನೈಸ್ ಅಂತ ಹೇಳೋದ್ರಿಂದನೂ ಅವತ್ತಿನ ದಿನ ಅವ್ರದ್ದು ತುಂಬ ಚೆನ್ನಾಗಿ ಹೋಗುತ್ತೆ. ದೇ ವಿಲ್ ಬ್ಲೆಸ್ ಬ್ಯಾಕ್, ಅವ್ರ ಎನರ್ಜಿ ಬ್ಲೆಸ್ ಆಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.